ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದೇ ಒಂದು ಜಿಲ್ಲೆಗೆ ಈ ಒಂದು ಹಣ ಹೋಗ್ತಾ ಇರುವಂಥದ್ದು ಮತ್ತು ಯಾವ ಜಿಲ್ಲೆಗೆ ಯಾಕೆ ಹೋಗ್ತಾ ಇಲ್ಲ, ಇನ್ನು ಹಾಕೋದಿಲ್ವಾ, ಇನ್ನು ಹಾಕ್ತಾರಾ, ಯಾಕೆ ಅದೊಂದೇ ಜಿಲ್ಲೆಗೆ ಹೋಗಿದೆ ಅನ್ನೋದು ಸರಿಯಾದ ಮಾಹಿತಿ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಕರ್ನಾಟಕದ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ಇದೊಂದು ಗೃಹಲಕ್ಷ್ಮಿ ಯೋಜನೆ ಒಂದಾಗಿರುವ ಕಾರಣದಿಂದ ಕಳೆದ 3-4 ತಿಂಗಳಿಂದ ಹಣ ಬಾಕಿ ಇರುವಂಥದ್ದು. 6,000 ರೂಪಾಯಿ ಹಣವನ್ನು ಈ ತಿಂಗಳಲ್ಲಿ ಹಾಕ್ತೇವೆ ಅಂತ ಹೇಳಿದ್ರು, ಆದರೆ ಹಾಕಿಲ್ಲ. ಮತ್ತು ಇಲ್ಲಿ ಮಹಿಳೆಯರು ರೊಚ್ಚಿಗೆದ್ದಿರುವುದು ಖಚಿತವಾಗಿರುವಂಥದ್ದು. ಹೌದು ವೀಕ್ಷಕರೇ, ಅದೆಷ್ಟೋ ಮಹಿಳೆಯರು ಈ ಒಂದು ಹಣವನ್ನು ನಂಬಿ ಕುಳಿತ ಮಹಿಳೆಯರು ಈಗ ರಸ್ತೆಗಿಳಿದು ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನು ಹೊರ ಹಾಕುತ್ತಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಮಾಹಿತಿಯ ಪ್ರಕಾರ ಮುಂದಿನ ಬಾರಿ ನಾವು ನಿಮಗೆ ವೋಟ್ ಹಾಕೋದಿಲ್ಲ ಅಂತ ಕೂಡ ಬಹಳಷ್ಟು ಮಹಿಳೆಯರ ಆಕ್ರೋಶದಿಂದ ಹೇಳ್ತಾ ಇರುವಂಥದ್ದು. ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಎಂದು ನಾವು ಕಳೆದ 3-4 ತಿಂಗಳಿಂದನೂ ಕಾಯ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಈ ಒಂದು ಹಣ ಬರ್ತಾ ಇಲ್ಲ ಮತ್ತು ನಾವು 3-4 ವಾರಗಳಿಂದ ಬ್ಯಾಂಕ್ಗೆ ಹೋಗಿ ಹಣವನ್ನು ಬಂದಿದೆಯಾ ಅಂತ ಚೆಕ್ ಮಾಡಿಸ್ಕೊತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಹಣವೂ ಬಂದಿಲ್ಲ ಮತ್ತು ಮೆಸೇಜ್ ಕೂಡ ಒಂದೇ ರೂಪಾಯಿ ಮೆಸೇಜ್ ಕೂಡ ಬಂದಿಲ್ಲ ಅಲ್ರಿ ಅಂತ ಬಹಳಷ್ಟು ಜನರು ರೊಚ್ಚಿಗೆ ಇಳಿದಿದ್ದಾರೆ. ಹೌದು ವೀಕ್ಷಕರೇ, ರಸ್ತೆಗೆ ಇಳಿದು ಈ ಒಂದು ಆಕ್ರೋಶವನ್ನು ಹೊರಪಡಿಸುತ್ತಿರುವಂಥದ್ದು. ಹೌದು ವೀಕ್ಷಕರೇ, ಬಹಳಷ್ಟು ಜಿಲ್ಲೆಯ ಮಹಿಳೆಯರು ಇವಾಗ ಗೃಹಲಕ್ಷ್ಮಿಯ ಹಣಕ್ಕೆ 3-4 ತಿಂಗಳಾಯಿತು, ಯಾವುದೇ ಕಾರಣಕ್ಕೂ ಹಣ ಬಂದಿಲ್ಲ, ಹಾಕ್ತೀರಾ ಹಾಕಲ್ವಾ ಅಂತ ಸ್ಪಷ್ಟವಾಗಿ ಕೇಳ್ತಾ ಇರುವಂಥದ್ದು. ಮತ್ತು ಇನ್ನೊಂದು ವಿಷಯ ಅಂದರೆ ಹೌದು ವೀಕ್ಷಕರೇ, ಅಚ್ಚರಿಯ ವಿಷಯ ಅಂತಲೇ ಹೇಳ್ಬೋದು. ಏಕೆಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಜಿಲ್ಲೆಗೂ ಈ ಒಂದು ಹಣ ಹೋಗಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಕಮೆಂಟ್ ಮೂಲಕ ತಿಳಿಸ್ತಾ ಇರುವಂಥದ್ದು ಏನು ಅಂದರೆ, ಹಾವೇರಿ ಜಿಲ್ಲೆಯ ಮಹಿಳೆಯರಿಗೆ ಒಟ್ಟಿಗೆ 4,000 ರೂಪಾಯಿ ತಲುಪಿಸಿದೆ ಅಂತೆ. ಹೌದು ವೀಕ್ಷಕರೇ, ಹಂತವಾಗಿ ಇವಾಗ ಹಾವೇರಿ ಜಿಲ್ಲೆಗೆ ಹಾಕಿದೆ, ಮುಂದೆ ನಿಮ್ಮ ಜಿಲ್ಲೆಗೆ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಅದಕ್ಕೋಸ್ಕರ ಈ ಒಂದು ಹಣ ಬರುತ್ತಾ ಬರಲ್ವಾ ಅಂತ ನಮಗೆ ಸ್ವಲ್ಪ ತಿಳಿದುಕೊಳ್ಳೋದಕ್ಕೆ ಕಷ್ಟವಾಗಿರುವಂಥದ್ದು. ಆದರೆ ಇಲ್ಲಿ ಹಾವೇರಿ ಜಿಲ್ಲೆಯ ಮಹಿಳೆಯರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಈ ಒಂದು ಹಣ ಬರ್ತಾ ಇರುವಂಥದ್ದು, ಒಟ್ಟಿಗೆ 4 ತಿಂಗಳ ಹಣ ಬಂದಿಲ್ಲ ಅಂದರೂ 4,000 ರೂಪಾಯಿ, 2 ತಿಂಗಳದ್ದು 4,000 ರೂಪಾಯಿ ಖಚಿತವಾಗಿ ಬರ್ತಾ ಇರುವಂಥದ್ದು. 2 ತಿಂಗಳಾದ್ರೂ ಹಾಕಿದಾರಲ್ಪ ಅಂತ ನಾವು ಸಂತೋಷವನ್ನು ಪಡ್ತಾ ಇದ್ದೇವೆ ಅಂತ ಬಹಳಷ್ಟು ಜನರು ಹೇಳ್ತಾ ಇರುವಂಥದ್ದು. ಮತ್ತು ಇಲ್ಲಿ ಈ ಒಂದು ಹಣ ಹಾವೇರಿ ಜಿಲ್ಲೆಯ ಮಹಿಳೆಯರಿಗೆ ತಲುಪಿರುವಂಥದ್ದು ಅಂತ ಬಹಳಷ್ಟು ಖಚಿತವಾದ ಮಾಹಿತಿ ನಮಗೆ ಲಭ್ಯವಾಗಿರುವಂಥದ್ದು. ಹೌದು ವೀಕ್ಷಕರೇ, ಅದಕ್ಕೋಸ್ಕರ ಇನ್ನು ಮುಂದೆ ನಿಮಗೂ ಈ ಒಂದು ಹಣ ಬರುವಂಥದ್ದು ಅಂತ ನಾವು ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಯಾಕೆಂದರೆ ಹಂತವಾಗಿ ಒಂದು ಜಿಲ್ಲೆ ಹಾಕಿದ ಬಳಿಕ ಮತ್ತೆ ಜಿಲ್ಲೆಗೆ ಹಾಕ್ತಾ ಇರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿಯಾಗಿರುವಂಥದ್ದು. ಅದಕ್ಕೋಸ್ಕರ ಇವಾಗ ಈ ಒಂದು ಹಾವೇರಿ ಜಿಲ್ಲೆಗೆ ಹಾಕಿದ ಬಳಿಕ ಮತ್ತೆ ನಿಮಗೂ ಈ ಬೇರೆ ಜಿಲ್ಲೆಗೂ ಹಾಕಬಹುದು ಅನ್ನುವ ಉದ್ದೇಶದಿಂದ ಈ ಒಂದು ವಿಡಿಯೋನ ನಾವು ಮಾಡಿರುವುದು. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಅನ್ನು ಕೊಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರದ ಯೋಜನೆಯ ವಿಡಿಯೋಗಾಗಿ ನಮ್ಮಿಂದ ನಿಮಗಾಗಿ ಸಿಗುವಂಥದ್ದು. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ಒಂದು ಹಣ ಇನ್ನು ಮುಂದೆ ಬರುವಂಥದ್ದು ಅಂತ ಹೇಳ್ಬೋದು. ಏಕೆಂದರೆ ಒಂದು ಜಿಲ್ಲೆಗೆ ಹಾಕಿ ಇನ್ನೊಂದು ಜಿಲ್ಲೆಗೆ ಬಿಡುವ ಸಾಧ್ಯತೆ ಇರುವುದಿಲ್ಲ. ಏಕೆಂದರೆ ಇವಾಗ ಹಾವೇರಿ ಜಿಲ್ಲೆಗೆ ಬಂದಿದೆ ಅಲ್ವಾ, ನಿಮ್ಮ ಜಿಲ್ಲೆಗೂ ಬರುವಂಥದ್ದು ಅಂತ ನಾನು ಹೇಳಬಲ್ಲೆ ಅಷ್ಟೇ. ವೀಕ್ಷಕರೇ, ಧನ್ಯವಾದಗಳು.